ಇವತ್ತು ಹೋಮ್ ಟೂರ್ ಮಾಡೋಣ ಅಂತ ಹೇಳಿ ನಿಮ್ಗೋಸ್ಕರ ಉತ್ರಳ್ಳಿಯಲ್ಲಿ ಒಂದು ಹೊಸ ಮನೆ ಕನ್ಸ್ಟ್ರಕ್ಷನ್ ಆಗಿದೆ. ಅವ್ರನ್ನ ಮಾತಾಡ್ಸೋಣ ಬನ್ನಿ, ಹೇಗಿದೆ ಅವ್ರ ಮನೆ ತೋರಿಸ್ತೀನಿ. ಇವರು 30-50 ಪ್ಲಾಟ್ ಸೊ ಇದರಲ್ಲಿ ನಾವು ಗ್ರೌಂಡ್ ಫ್ಲೋರ್ ಅಲ್ಲಿ ಆಲ್ಮೋಸ್ಟ್ 70% ನಾವು ಬ್ಯಾಕ್ ಲೀಸ್ ಬಿಟ್ಕೊಂಡಿದ್ದೀವಿ. ಸೊ ಫ್ರಮ್ ದ ಪ್ಲಾನಿಂಗ್ ನನಗೆ ಲಿವಿಂಗ್ ಏರಿಯಾ ತುಂಬಾ ಸ್ಪೇಷಿಯಸ್ ಆಗಬೇಕಿತ್ತು. ಸೊ ಆಸ್ ಯು ಕ್ಯಾನ್ ಸಿ ಅದನ್ನ ನಮ್ಮ ಎಕ್ಸಿಕ್ಯೂಷನ್ ಟೀಮ್ ಅವರು, ನಮ್ಮ ಕನ್ಸ್ಟ್ರಕ್ಷನ್ ಟೀಮ್ ಅವರು ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡ್ಕೊಟ್ಟಿದ್ದಾರೆ. ಎಸ್, ಐ ಕ್ಯಾನ್ ಸಿ ಓಪನ್ ಕಿಚನ್ ಕಾನ್ಸೆಪ್ಟ್, ಡೈನಿಂಗ್ ಏರಿಯಾ, ಲಿವಿಂಗ್ ರೂಮ್, ಟಿವಿ ಯೂನಿಟ್ ಎಲ್ಲಾನು ಒಂದೇ ಕಡೆ ಬಂದಿದೆ. ನನಗೆ ಟ್ರೆಡಿಷನಲ್ ಜೋಕ್ ಅಲ್ಲಿ ತುಂಬಾ ಇಷ್ಟ ಆಗ್ತದೆ. ಈ ತರ ನೋಡಕ್ ತುಂಬಾ ರೇರ್ ಕಾನ್ಸೆಪ್ಟ್ ಆಗೋಗಿದೆ ಅಲ್ವಾ ಸರ್? ಐ ರಿಮೆಂಬರ್ ಮೈ ಚೈಲ್ಡ್ಹುಡ್ ಡೇಸ್. ಒಳಗೆ ಹೌದು, ನಮಗೆ ಪ್ರೈಮರಿ ರಿಕ್ವೈರ್ಮೆಂಟ್ ಇದ್ದಿದೆ ಅದು. ಇದರಿಂದ ನಮಗೆ ಇವಾಗ ಆಲ್ಮೋಸ್ಟ್ ನಮಗೆ ಈಗ ಸನ್ಸೆಟ್ ಆಗುವಾಗ ನಮಗೆ ಲೈಟ್ಸ್ ಅವಶ್ಯಕತೆ ಇಲ್ಲ. ಓ ಸರಿ, ವಾಲ್ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ. ಮೇಡಮ್ ಅಲ್ಲೊಂದು ಪುಷ್ ಮಾಡಿ ಹೇಳ್ತಲ್ಲಿ ಅಲ್ಲೊಂದು ಹಿಡನ್ ವಾಶ್ರೂಮ್ ಇದೆ. Oh my So, God. it's a common one. So ಇದನ್ನ ಸೀಕ್ರೆಟ್. ಇದು ನಮ್ಮದು ಪ್ರೈಮರಿ ಮಾಸ್ಟರ್ ಬೆಡ್ರೂಮ್. ಸೊ ಆಸ್ ಯು ಕ್ಯಾನ್ ಸಿ ಇಟ್ಸ್ ವೆರಿ ಸ್ಪೇಷಿಯಸ್ ಅಂಡ್ ಇದಕ್ಕೆ ಒಂದು ವಾಕ್ ಇನ್ ವಾರ್ಡ್ರೋಬ್ ಇದೆ. ಸರ್ ಇದೇ ಇದು ಮನೆ ಒಳಗೆ ಬ್ಯಾಡ್ಮಿಂಟನ್ ಕೋರ್ಟ್ ನೆಟ್ ಏನೋ ಕರೆಕ್ಟ್, ಬಟ್ ಇದು ಲಾಫ್ಟ್ ನೆಟ್ ಅಂತಾರೆ. Okay. ಅದೇ ನೀವು ಈಗ ಬಂದು ಈಗ ಓಡಾಡ್ಕೊಂಡು ಚಿಲ್ ಮಾಡಬೇಕಾ ಮಾಡಕ್ಕೆ ಸರ್? ಕನ್ಸ್ಟ್ರಕ್ಷನ್ ಯಾರು ಮಾಡ್ಕೊಟ್ಟಿದ್ದು? ನಮಗೆ SNS ಅಥರ್ವ ಕನ್ಸ್ಟ್ರಕ್ಷನ್ಸ್ ಅಂತ ನಮಗೆ ಕನ್ಸ್ಟ್ರಕ್ಷನ್ ಮಾಡ್ಕೊಟ್ಟಿದ್ದು. ಓಕೆ, ಕಂಪ್ಲೀಟ್ ಮನೆ ನೋಡಾದ್ಮೇಲೆ ನಿಮ್ಗೂ ಇಷ್ಟ ಆಯ್ತಲ್ವಾ? ಕನ್ಸ್ಟ್ರಕ್ಷನ್ ಟೀಮ್ ನ ಹುಡುಕ್ತಾ ಇದ್ರೆ ಸ್ಕ್ರೀನ್ ಮೇಲೆ ತೋರಿಸೋ ನಂಬರ್ಗೆ ಕಾಲ್ ಮಾಡಿ ಫಾರ್ ದ ಮೋರ್ ಇನ್ಫಾರ್ಮೇಶನ್. ಹಾಗೆ ನಿಮ್ಮ ಮನೆ ಮಗಳು ಪೇಜ್ ನ ಫಾಲೋ ಮಾಡಿ.